ಕರ್ನಾಟಕದ ಮೊದಲ ವ್ಯಕ್ತಿ ಸಾವನ್ನಪ್ಪಿದ್ದು ಮಹಾರಾಷ್ಟ್ರದ ಆಸ್ಪತ್ರೆಯಲ್ಲಿ ಚಿಕ್ಕೋಡಿ ವ್ಯಕ್ತಿ ನಿಧನರಾಗಿದ್ದಾನೆ. ದೇಶದ 6 ರಾಜ್ಯಗಳಲ್ಲಿ ಈವರೆಗೆ 19 ಜನ ಬಲಿಯಾಗಿದ್ದು, ಜಿಬಿಎಸ್ಸಿ ಗುಯಿಲಿಯನ್ ಬರಿ ಸ್ಟಿಡ್ರೋಮಾ ಎಂಬ ನರ ಸಂಬಂಧಿತ ಕಾಯಿಲೆಯಿಂದ ಮೃತಪಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ದೋನಿವಾಡಿ ಗ್ರಾಮದ ಯತೇಲ್ ಬಾಳೆಗೌಡ್ ಪಾಟೀಲ್ ಅವರು ಮೃತಪಟ್ಟ ವೃದ್ಧನಾಗಿದ್ದಾನೆ. ಒಂದು ಬಾಳಗೊಂಡ ಪಾಟೀಲ್ ಅಂತ ದೋನಿವಾಡಿ ಪೇಷಂಟು 64 ವರ್ಷದಿರುತ್ತೆ. ಅದು ಸ್ಟಾರ್ಟಿಂಗಲ್ಲಿ 7ನೇ ತಾರೀಕು ಅದಕ್ಕೆ ಸ್ವಲ್ಪ ವೀಕ್ನೆಸ್ ಬರುತ್ತೆ. ಫಸ್ಟ್ ಕೈಗೆ ಬಂದುಬಿಟ್ಟು ಕಾಲಿಗೆ, ಮತ್ತು ಅದಕ್ಕೆ ಅವರು ಇಲ್ಲೇ ಪ್ರೈವೇಟ್ ಕ್ಲಿನಿಕಲ್ಲಿ ತೋರಿಸಿರ್ತಾರೆ ದೋನಿವಾಡಿಯಲ್ಲಿ. ಅಲ್ಲಿ ಇಂಜೆಕ್ಷನು ಮತ್ತು ಸಲೈನೆಲ್ಲ ಹಚ್ಕೋತಾರೆ. ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ಆಮೇಲೆ ಅವ್ರು ಕಾರದ್ಗೆ ಹೋಗ್ತಾರೆ. ಅಲ್ಲಿ ಪ್ರೈವೇಟ್ ಕ್ಲಿನಿಕಲ್ಲಿ ತೋರಿಸಿರ್ತಾರೆ. ಅವ್ರ ಬಳಿ ಆಗಲ್ಲ ಅಂದಿದ್ದಕ್ಕೆ ಅವರು ಅಲ್ಲಿಂದ ಇಚ್ಚಲ್ಕರಂಜಿ ಅಲಯನ್ಸ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ನಾವು ಹೋದಾಗ ನಮ್ಮದು ಆಶಾಗಳಾಗಲಿ ಮತ್ತು ನಮ್ಮದು ಸಿಬ್ಬಂದಿ ಆಗಲಿ ಹೆಲ್ತದು ನಾವು ಅವ್ರನ್ನ ಫಾಲೋಅಪ್ ಮಾಡ್ತಾಯಿರ್ತೀವಿ. ಆವಾಗ 8ನೇ ತಾರೀಕಲ್ಲಿ ಅಲಯನ್ಸ್ ಹಾಸ್ಪಿಟಲ್ ಅಂತ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ ಅವರು. ಸೊ 7ನೇ ತಾರೀಕು ಸಂಜೆನೇ ಹೋಗಿರ್ತಾರೆ, ಅರೌಂಡ್ 8:40ಗೆ ಹೋಗ್ಬಿಟ್ಟು ಅಡ್ಮಿಟ್ ಆದಾಗ ಅಲ್ಲಿ ಅಡ್ಮಿಟ್ ಆದಮೇಲೆ ನೆಕ್ಸ್ಟ್ ದಿನ ಅವರು ಏನು MRI ಸ್ಕ್ಯಾನ್ ಎಲ್ಲ ಮಾಡಿಸಿರ್ತಾರೆ. ಮತ್ತು ಆಮೇಲೆ ನಾವು 8ನೇ ತಾರೀಕು ಅವ್ರಿಗೆ ಕಾಲ್ ಮಾಡಿರ್ತೀವಿ, ನಿಮಗೇನಾಗಿದೆ ಏನಿಲ್ಲ ಅಂತ ಹೇಳಿ. ಅದು ಆದಮೇಲೆ ನಾವು ಅಂತೀವಿ ಅವರಿಗೆ ನಮ್ಮ ಕರ್ನಾಟಕದಲ್ಲಿ ಫೆಸಿಲಿಟಿ ಬೇಕಂದ್ರೆ ನೀವು ಈ ಕಡೆ ಬರ್ರಿ ಅಂತ ಅವ್ರ ಮನೆಯವರಿಗೆಲ್ಲ ಮಾತಾಡಿದ್ವಿ. ಅವರಂದ್ರೆ ಇಲ್ಲೇ ಮಹಾರಾಷ್ಟ್ರ ನಮ್ಗೆ ಹತ್ರ ಆಗುತ್ತೆ, ಅಲ್ಲೇ ಟ್ರೀಟ್ಮೆಂಟ್ ತೊಗೋತೀವಿ ಅಂತ ಅವರು ಅಲ್ಲೇ ಕಂಟಿನ್ಯೂ ಮಾಡ್ತಾರೆ. ಮತ್ತು ಅಲ್ಲಿಂದ 8 ರಾತ್ರಿ ಅಲಯನ್ಸ್ದವ್ರು ಅಂತಾರೆ ಇದಕ್ಕೆ ಇಲ್ಲ ಆಗಲ್ಲ, ಮುಂದೆ ತೊಗೊಂಡೋಗ್ರಿ CPRಗೆ ಅಂತ ಹೇಳ್ಬಿಟ್ಟು CPR ಪೇಷಂಟ್ ಹೋಗುತ್ತೆ. CPR ಹೋದ್ಮೇಲೆ ಅಲ್ಲಿ ಅವರು GBS ಅಂತ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ 5 ದಿನ. ಅದು ಕೊಟ್ಟಮೇಲೆ 15ನೇ ತಾರೀಕಿಗೆ ಪೇಷಂಟ್ದು ಇದು ಡೆತ್ ಆಗುತ್ತೆ. ಕೊಲ್ಲಾಪುರದ ತ್ರಪದಿ ಪ್ರಿಮಿಲೆ ರಾಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೃದ್ಧ ಯತೇಲ್ ಕಳೆದ 8 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ವೃದ್ಧ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ಮೃತಪಟ್ಟಿದ್ದಾನೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.